ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ರಿಯೇಚರ್ ಕಮಾಂಡೋ ಸೀರೀಸ್ನ 3ನೇ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಈ ಸೀರೀಸ್ ವೀಕ್ಲಿ ಒಂದೊಂದು ಎಪಿಸೋಡ್ ರಿಲೀಸ್ ಆಗ್ತಿರೋದ್ರಿಂದ ವೀಕ್ಲಿ ವೈಸ್ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಜೊತೆಗೆ ಎಪಿಸೋಡ್ 1 ಮತ್ತು 2 ಎಕ್ಸ್ಪ್ಲನೇಷನ್ ಯಾರು ಕೇಳಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀವಿ, ಚೆಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಎಪಿಸೋಡ್ 2 ಕೊನೆಯಲ್ಲಿ ಬ್ರೈಡ್ ಮತ್ತು ನೀನಾ ಸಾಯೋ ಸ್ಥಿತಿಯಲ್ಲಿ ಬ್ರೈಡ್ನ ಬರ್ತ್ ಪ್ಲೇಸಲ್ಲಿ ಬಿದ್ದಿರ್ತಾರೆ. ಅಲ್ಲಿಗೆ ರಿಕ್, ಅಲೆಕ್ಸಿ, GI ರೋಬೋ, ಡಾಕ್ಟರ್ ಫಾಸ್ಫರಸ್ ಮತ್ತು ವೀಸಲ್ ಬರ್ತಾ ಇರ್ತಾರೆ. ಈ ಎಪಿಸೋಡ್ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಬಂದು ಆ ಮನೆ ಮುಂದೆ ಕೂತ್ಕೊಂಡು ಒಳಗಡೆ ಸರ್ಸೆ ಮತ್ತು ಸನ್ ಆಫ್ ಥೆಮಿಸ್ಕಿರಾ ಇದ್ದಾರೆ ಅಂತ ಅಟ್ಯಾಕ್ ಪ್ಲಾನ್ ಮಾಡ್ತಿರ್ತಾರೆ. ಆವಾಗ ಕತೆ GI ರೋಬೋಟ್ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಅಲ್ಲಿ ದಿ ರೋಬೋಟ್ US ಮಿಲಿಟರಿಯ ಈಸಿ ಕಂಪನಿ ಅನ್ನೋ ಕಂಪನಿಯಲ್ಲಿ ವರ್ಕ್ ಮಾಡ್ತಿರುತ್ತೆ. ಮಿಲಿಟರಿ ಬಾಯ್ಸ್ ಜೊತೆ ಸೇರಿ ಜರ್ಮನಿ ಅವ್ರ ಮೇಲೆ ಯುದ್ಧ ಮಾಡೋಕ್ಕೆ ಹೋಗುತ್ತೆ. ಅಲ್ಲಿ ಜರ್ಮನಿ ಅವರು ಇವ್ರನ್ನ ಆಂಬುಷ್ ಮಾಡಿ ಅಟ್ಯಾಕ್ ಮಾಡಿ ಎಷ್ಟೊಂದು ಜನ ಸೋಲ್ಜರ್ಸ್ನ ಕೊಲೆ ಮಾಡ್ತಾರೆ. ಅದನ್ನ ನೋಡಿ ರೋಬೋಟ್ ತನ್ನ ಎರಡೂ ಕೈನ ಗನ್ ರೀತಿ ಮಾಡಿಕೊಂಡು ಸ್ವಲ್ಪ ಉದ್ದ ಆಗಿ ಜರ್ಮನಿನ ಎಲ್ಲ ಸೋಲ್ಜರ್ಸ್ನು ಕೊಲ್ಲುತ್ತೆ. ಇದನ್ನ ನೋಡಿ US ಸೋಲ್ಜರ್ಸ್ ಎಲ್ಲ ಶಾಕ್ ಜೊತೆಗೆ ಹ್ಯಾಪಿ ಕೂಡ ಆಗ್ತಾರೆ. ನೈಟ್ ಬಾರಲ್ಲಿ GI ರೋಬೋಟ್ನ ಎಲ್ಲ ಹೊಗಳ್ತಾ ಇದು ಮೆಟಲಿಂದ ಮಾಡಿರೋ ರೋಬೋಟ್ ಆದರೂ ಇನ್ಮೇಲಿಂದ ಇದು ನಮ್ಮ ಫ್ರೆಂಡ್ ಅಂತ ಹೇಳಿ ಎಲ್ಲ ಹ್ಯಾಪಿ ಆಗಿರ್ತಾರೆ. ಇದನ್ನ ನೋಡಿ ರೋಬೋಟ್ ಕೂಡ ಖುಷಿಯಾಗುತ್ತೆ. ಅಲ್ಲಿಂದ ಕತೆ ಪ್ರೆಸೆಂಟ್ಗೆ ಬರುತ್ತೆ. ರಿಕ್ ಟೀಮ್ ಮನೆ ಒಳಗಡೆ ಹೋಗ್ತಾರೆ. ಅಲ್ಲಿ ಬ್ರೈಡ್ನ ಬಾಯಿಗೆ ಟೇಪ್ ಹಾಕಿ ಅವಳನ್ನ ಕಟ್ಟಾಕಿರ್ತಾರೆ. ಅವಳು ಬಡ್ಕೋತಾ ಇರ್ತಾಳೆ. ರಿಕ್ ಅವಳ ಹತ್ರ ಹೋಗಿ ಟೇಪ್ ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಅಲ್ಲಿ ಸರ್ಸೆ ಮತ್ತು ಸನ್ಸ್ ಆಫ್ ಥೆಮಿಸ್ಕಿರಾ ಯಾರೂ ಇಲ್ಲ ಅಂತ. ನೀನಾ ಎಲ್ಲಿ ಅಂತ ಕೇಳಿದಾಗ ಸರ್ಸೆ ಅವಳನ್ನ ಫಸ್ಟ್ ಫ್ಲೋರ್ಗೆ ಕರ್ಕೊಂಡು ಹೋದ್ಲು ಅಂತ ಹೇಳ್ತಾಳೆ. GI ರೋಬೋಟ್ ಮೇಲೆ ಓಡೋಗುತ್ತೆ. ಅಲ್ಲಿ ಒಂದು ಬಾತ್ ಟಬ್ಬಲ್ಲಿ ನೀನಾ ಇರ್ತಾಳೆ. ರೋಬೋಟ್ ಅಲ್ಲಿಗೆ ಹೋದಾಗ ನೀನಾ, ನಾನು ನೀರಿಂದ ಹೊರಗಡೆ ಬರೋಕ್ಕಾಗಲ್ಲ, ಕ್ಯಾಸಲಲ್ಲಿ ಒಂದು ಎಕ್ಸ್ಟ್ರಾ ಹೆಲ್ಮೆಟ್ ಇದೆ, ನನಗೆ ಅದು ಬೇಕು ಅಂತಾಳೆ. ಆದರೆ ನಮ್ಮ ರೋಬೋಟ್ ಇಡೀ ಬಾತ್ ಟಬ್ನೇ ಎತ್ಕೊಂಡು ಬರುತ್ತೆ. ಕೆಳಗಡೆ ರಿಕ್ ಬ್ರೈಡ್ ಜೊತೆ ಮಾತಾಡಬೇಕಾದ್ರೆ ಸರ್ಸೆ ಬ್ರೈಡ್ನ ಮತ್ತು ನೀನಾನ ಸಾಯಿಸದೆ ಯಾಕೆ ಬಿಟ್ಟೋದ್ಲು ಅಂತ ಯೋಚನೆ ಮಾಡ್ತಿರ್ತಾನೆ. ಅವಾಗ ಗೊತ್ತಾಗುತ್ತೆ ಇವರೆಲ್ಲ ಇಲ್ಲಿಗೆ ಬಂದಮೇಲೆ ಸರ್ಸೆ ಮತ್ತು ಸನ್ಸ್ ಆಫ್ ಥೆಮಿಸ್ಕಿರಾ ಕ್ಯಾಸಲ್ ಮೇಲೆ ಅಟ್ಯಾಕ್ ಮಾಡಿ ಪ್ರಿನ್ಸಸ್ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗಿದ್ದಾರೆ ಅಂತ. ಎಲ್ಲರೂ ಹೋಗಿ ಜೀಪಲ್ಲಿ ಕೂತ್ಕೊಂಡು ಕ್ಯಾಸಲ್ ಕಡೆ ಹೋಗೋಕೆ ಶುರು ಮಾಡ್ತಾರೆ. ಆವಾಗ ನಮ್ಮ ರೋಬೋಟ್ಗೆ ಮತ್ತೆ ಫ್ಲ್ಯಾಶ್ ಬ್ಯಾಕ್ ಕತೆ ನೆನಪಾಗುತ್ತೆ. ಅದರಲ್ಲಿ US ಒಂದು ಪ್ರೆಸ್ ಮೀಟಲ್ಲಿ ರೋಬೋಟ್ನ ಇಂಟ್ರೊಡ್ಯೂಸ್ ಮಾಡಿ ಈ ರೋಬೋಟ್ US ಸಾವಿರಾರು ಎನಿಮಿ ಗುಂಪನ್ನು ಕೊಂದಿದೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ರೋಬೋಟ್ ಅಲ್ಲಿರೋ ಜನನ ಸ್ಕ್ಯಾನ್ ಮಾಡಿ ಇಲ್ಲಿ ಯಾರಾದರೂ ನಾಜಿಸ್ ಇದ್ದಾರಾ ಅಂತ ಕೇಳುತ್ತೆ. ಅದಕ್ಕೆ ಆ ರಿಪೋರ್ಟರ್ ಯಾರೂ ಇಲ್ಲ ಅಂತಾನೆ. ಆವಾಗ ನಾಜಿಸ್ ಯಾರು, ಅವರು ನಾಜಿಸ್ ಅಂತ ಒಪ್ಕೊಳ್ಳಲ್ಲ ಅಂತ ರೋಬೋಟ್ ಹೇಳುತ್ತೆ. ಅದನ್ನ ಕೇಳಿ ರಿಪೋರ್ಟರ್ ದೂರ ಹೋಗ್ತಾನೆ. ಅಲ್ಲೇ ಆಡಿಯನ್ಸಲ್ಲಿ ಕೂತಿದ್ದ ವ್ಯಕ್ತಿ ಇದನ್ನ ರೋಬೋಟ್ ಅಂತ ಕರೆಯೋಕ್ಕಿಂತ AI ಅಂತ ಕರಿಬೋದು, ಯಾಕಂದರೆ ಅದು ಎವಾಲ್ವ್ ಆಗ್ತಿದೆ ಅಂತಾನೆ. ಅದಕ್ಕೆ ಅವರಪ್ಪ ಹಾಗಾದರೆ ಇದು ನಿನ್ನ ಸ್ಟಡೀಸ್ಗೆ ಹೆಲ್ಪ್ ಆಗುತ್ತೆ, ನಾನು ಇದನ್ನ ನಿನಗೆ ಕೊಡೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಆ ಹುಡುಗನ ಹೆಸರು ವಿಲಿಯಂ. ಅವನು ರೋಬೋಟ್ ಬಾಡಿನ ಅದರಿಂದ ದೂರ ಮಾಡಿ ಅದನ್ನ ಸ್ಟಡಿ ಮಾಡ್ತಾನೆ. ಅವನು ರೋಬೋಟ್ಗೆ ಏನೇ ಕೇಳಿದ್ರು ಅವನು ಯಾವಾಗಲೂ ನಾಜಿಸ್ನ ಕೊಲ್ಲೋದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾನೆ, ಯಾಕಂದರೆ ಅದನ್ನ ನಾಜಿಸ್ನ ಕೊಲೆ ಮಾಡೋಕ್ಕೆ ಬಿಲ್ಟ್ ಮಾಡಿರ್ತಾರೆ. ಅದಕ್ಕೆ ವಿಲಿಯಂ, ನಾನು ನಿನ್ನ ಸ್ಟಡಿ ಮಾಡಿ ನನಗಿಷ್ಟ ಆದರೆ ನಿನ್ನ ಬಾಡಿಗೆ ಸ್ವಲ್ಪ ಫೀಚರ್ಸ್ ಆ್ಯಡ್ ಮಾಡಿ ನಿನ್ನ ಬಾಡಿ ಹೆಡ್ನ ಒಂದು ಮಾಡ್ತೀನಿ ಅಂತ ಹೇಳ್ತಾನೆ. ಅಲ್ಲಿಂದ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಕ್ಯಾಸಲಲ್ಲಿ ಪ್ರಿನ್ಸಸ್ ಮಲಗಿರ್ತಾಳೆ. ಅಲ್ಲಿಗೆ ಒಬ್ಬ ಸೋಲ್ಜರ್ ಬಂದು ಅವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಿರ್ತಾನೆ. ಅಷ್ಟರಲ್ಲಿ ಸನ್ಸ್ ಆಫ್ ಥೆಮಿಸ್ಕಿರಾ ಬಂದು ಆ ಸೋಲ್ಜರ್ಸ್ನ ಕೊಲೆ ಮಾಡಿ ಪ್ರಿನ್ಸಸ್ನ ಅಟ್ಯಾಕ್ ಮಾಡ್ತಾರೆ. ಪ್ರಿನ್ಸಸ್ ಅಲ್ಲಿಂದ ಕೆಳಗಡೆ ಓಡೋಗ್ತಾಳೆ. ಆದರೆ ಹಾಲಲ್ಲಿ ಎಲ್ಲ ಕಡೆ ಸನ್ಸ್ ಆಫ್ ಥೆಮಿಸ್ಕಿರಾ ಅಟ್ಯಾಕ್ ಮಾಡಿರ್ತಾರೆ. ಕಡೆಗೆ ಪ್ರಿನ್ಸಸ್ ಒಬ್ಬನ ಕೈಲಿ ತಗ್ಲಾಕೊಳ್ತಾಳೆ. ಆದರೆ ಸರ್ಸೆ ಹೇಳಿದ ಹಾಗೆ ಅವನು ಪ್ರಿನ್ಸಸ್ನ ಕೊಲೆ ಮಾಡದೆ ಅವಳನ್ನ ಎಂಜಾಯ್ ಮಾಡಬೇಕು ಅಂದ್ಕೊಂಡಿರ್ತಾನೆ. ಆದರೆ ಪ್ರಿನ್ಸಸ್ ಅವನ ಮುಖಕ್ಕೆ ಪರಿಚಯ ಅಲ್ಲಿಂದ ಓಡೋಗಿ ಒಂದು ರೂಮ್ ಒಳಗೆ ಸೇರಿಕೊಂಡು ಡೋರ್ ಲಾಕ್ ಮಾಡ್ಕೋತಾಳೆ. ಕ್ಯಾಸಲ್ ಹೊರಗಡೆ ನಮ್ಮ ರಿಕ್ ಟೀಮ್ ಬರುತ್ತೆ. ಬಂದವರೇ ಸನ್ಸ್ ಆಫ್ ಥೆಮಿಸ್ಕಿರಾ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಮ್ಮ ಡಾಕ್ಟರ್ ಫಾಸ್ಫರಸ್ ಅಂತೂ ಅವನ ಪವರಿಂದ ಎಲ್ಲರನ್ನೂ ಕಬಾಬ್ ಮಾಡ್ತಾ ಇರ್ತಾನೆ. ಬ್ರೈಡ್ ಮತ್ತು ರಿಕ್ ಗನ್ ತೊಗೊಂಡು ಶೂಟ್ ಮಾಡ್ತಾ ಇರ್ತಾರೆ. ಆದರೆ ನೀನಾ ಇನ್ನೂ ಬಾತ್ ಟಬ್ಬಲ್ಲೇ ಇರ್ತಾಳೆ. ಅಲ್ಲಿಗೆ ಒಬ್ಬ ಸೋಲ್ಜರ್ ನೀನಾ ಹೆಲ್ಮೆಟ್ ತೊಗೊಂಡು ಬಂದು ಅವಳಿಗೆ ಹೆಲ್ಮೆಟ್ ಕೊಟ್ಟು ಫೈಟಲ್ಲಿ ಹೆಲ್ಪ್ ಮಾಡೋಕ್ಕೆ ಹೇಳ್ತಾನೆ. ಅದನ್ನ ರೋಬೋಟ್ ನೋಡ್ತಾ ಇರುತ್ತೆ. ಮತ್ತೆ ರೋಬೋಟ್ಗೆ ಹಳೆ ಕತೆ ನೆನಪಾಗುತ್ತೆ. ಅದರಲ್ಲಿ ವಿಲಿಯಂ ಆ ರೋಬೋಟ್ನ ಸ್ಟಡಿ ಮಾಡಿ ಏನೂ ಗೊತ್ತಾಗದೆ ಅದನ್ನ ಒಬ್ಬ ಕಲೆಕ್ಟರ್ಗೆ ಕೊಡ್ತಾನೆ. ಆ ಕಲೆಕ್ಟರ್ ರೋಬೋಟ್ಗೆ ಗ್ಯಾಸೋಲಿನ್ ಹಾಕಿ ಅದನ್ನ ಸರಿ ಮಾಡಿ ಅದನ್ನ ಫ್ಯಾಮಿಲಿ ರೀತಿ ನೋಡ್ಕೋತಾ ಇರ್ತಾನೆ. ಆದರೆ ಒಂದಿನ ಅದನ್ನ ಒಂದು ಕ್ಲಬ್ಗೆ ಕರ್ಕೊಂಡು ಹೋಗ್ತಾನೆ. ಆ ಕ್ಲಬ್ಬಲ್ಲಿ ನಾಜಿ ಸಿಂಬಲ್ ನೋಡಿ ರೋಬೋಟ್ ಎಲ್ಲರನ್ನೂ ಸಾಯಿಸಿಬಿಡುತ್ತೆ. ಟೋಟಲ್ ಆಗಿ 32 ಜನನ ಸಾಯಿಸಿದ್ದಕ್ಕೆ ಆ ರೋಬೋಟ್ನು ಜೈಲ್ಗೆ ಹಾಕ್ತಾರೆ. ಮತ್ತೆ ಕತೆ ಪ್ರೆಸೆಂಟ್ಗೆ ಬರುತ್ತೆ. ರೋಬೋಟ್ ರಿಕ್ನ ಇವರೆಲ್ಲ ನಾಜೀಸಾ ಅಂತ ಕೇಳುತ್ತೆ. ಅಷ್ಟೇ, ರಿಕ್ ಹೂ ಅಂತಾನೆ. ಕಡೆಗೂ ನಮ್ಮ ರೋಬೋಟ್ಗೆ ಕೊಲ್ಲೋಕೆ ನಾಜಿ ಸಿಕ್ಕಿದ್ರು ಅನ್ನೋ ಖುಷಿಲಿ ಎಲ್ರಿಗೂ ಶೂಟ್ ಮಾಡೋಕೆ ಶುರು ಆಗುತ್ತೆ. ಜೊತೆಗೆ ಅದ್ರ ಕಾಲ್ನ ಅಲ್ಲೇ ಬಿಟ್ಟು ಫ್ಲೈ ಮಾಡ್ತಾ ಮೇಲೆ ಹೋಗಿ ಫುಲ್ ಹ್ಯಾಪಿಯಾಗಿ ಶೂಟ್ ಮಾಡ್ತಾ ಇರುತ್ತೆ. ಹಾಗೆ ಶೂಟ್ ಮಾಡ್ತಾ ಇರಬೇಕಾದ್ರೆ ರೋಬೋಟ್ ಬ್ಲಾಸ್ಟ್ ಆಗಿಬಿಡುತ್ತೆ. ನೋಡಿದ್ರೆ ಸರ್ಸೆ ಹಿಂದೆಯಿಂದ ಬಂದು ರೋಬೋಟ್ನ ಬ್ಲಾಸ್ಟ್ ಮಾಡಿರ್ತಾಳೆ. ರಿಕ್ ಟೀಮ್ ಮೇಲೂ ಅಟ್ಯಾಕ್ ಮಾಡ್ತಾಳೆ. ಅವ್ರು ಹೇಗೋ ತಪ್ಪಿಸ್ಕೋತಾರೆ. ಸರ್ಸೆ ಪ್ರಿನ್ಸಸ್ ಬಚ್ಚಿಟ್ಕೊಂಡಿದ್ದ ರೂಮ್ ಕಡೆ ಹೋಗ್ತಾಳೆ. ಪ್ರಿನ್ಸಸ್ ರೂಮಲ್ಲಿ ಹೋಗಿ ಲಾಕರ್ ಓಪನ್ ಮಾಡಿ ಗನ್ ತಗೋತಾಳೆ. ಅಷ್ಟರಲ್ಲಿ ಹಿಂದೆಯಿಂದ ಇಬ್ಬರು ಬಂದು ಪ್ರಿನ್ಸಸ್ನ ಹಿಡ್ಕೋತಾರೆ. ಅವನ ಬಾಯಿಗೆ ಗನ್ ಇಟ್ಟು ಬ್ಲಾಸ್ಟ್ ಮಾಡ್ತಾಳೆ. ಆಮೇಲೆ ವಿಂಡೋಯಿಂದ ಎಸ್ಕೇಪ್ ಆಗೋಕ್ಕೆ ಹೋಗ್ತಾಳೆ. ಮತ್ತೊಬ್ಬ ಬರ್ತಾನೆ, ಅವನ್ನೂ ಶೂಟ್ ಮಾಡ್ತಾಳೆ. ಅಷ್ಟರಲ್ಲಿ ಸರ್ಸೆ ಬರ್ತಾಳೆ. ಪ್ರಿನ್ಸಸ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಪ್ರಿನ್ಸಸ್ ಸರ್ಸೆಗೆ ನಿಂಗೇನು ಬೇಕು ಎಲ್ಲ ತೊಗೊಂಡೋಗು, ಪ್ಲೀಸ್ ನನ್ನ ಬಿಟ್ಬಿಡು ಅಂತ ಬಿಡ್ಕೋತಾಳೆ. ಆದರೆ ಸರ್ಸೆ ಪ್ರಿನ್ಸಸ್ಗೆ ನೀನು ಸಾಯೋದೇ ನನಗೆ ಬೇಕಿರೋದು ಅಂತ ಹೇಳಿ ಇನ್ನೇನು ಪ್ರಿನ್ಸಸ್ನ ಸಾಯಿಸಬೇಕು. ಅಷ್ಟರಲ್ಲಿ ವೀಸಲ್ ಬಂದು ಸರ್ಸೆ ಮೇಲೆ ಅಟ್ಯಾಕ್ ಮಾಡಿ ವಿಂಡೋಯಿಂದ ಕೆಳಗೆ ಬೀಳಿಸಿ ಅವಳ ಮೇಲೆ ಬಿದ್ದು ಅವಳ ಮೈನೆಲ್ಲ ಪರ್ಚಾಕ್ಬಿಡುತ್ತೆ. ಜೊತೆಗೆ ಡಾಕ್ಟರ್ ಫಾಸ್ಫರಸ್ ಬಂದು ಸರ್ಸೆ ಮುಖನ ಕೈಯಲ್ಲಿ ಇಟ್ಕೊಂಡು ಸುಟ್ಬಿಡ್ತಾನೆ. ಆವಾಗ ಬ್ರೈಡ್ ರಿಕ್ಗೆ ನಿಂಗೆ ಮಾಸ್ಟರ್ ಬೇಕಿತ್ತು, ಇವಾಗ ಮಾಸ್ಟರ್ಸೇ ಸಿಕ್ಕಿದ್ದಾರೆ ಅಂತ ಹೇಳ್ತಾಳೆ.
ಈ ಕಡೆ ನೀನಾ ರೋಬೋಟ್ ತಲೆ ಹತ್ರ ಹೋಗಿ ಅದನ್ನ ಎತ್ಕೊಂಡು ಅಳ್ತಾ ಇರ್ತಾಳೆ. ಆದರೆ ರೋಬೋಟ್ ನೀನಾ ಜೊತೆ ಸೇರಿ ನಾಜಿಸ್ನ ಕೊಲೆ ಮಾಡಿದ್ದಕ್ಕೆ ಖುಷಿ ಇದೆ ಅಂತ ಹೇಳಿ ಆಫ್ ಆಗುತ್ತೆ. ಈ ಕಡೆ ಸರ್ಸೆ ಅವಳ ತಲೆ ಎತ್ತಿ ರಿಕ್ ಟೀಮ್ ಕಡೆ ನೋಡಿ, ನೀವೇನು ಮಾಡಿದ್ರಿ ಅಂತ ನಿಮ್ಗೆ ಗೊತ್ತಾಗ್ತಿದ್ಯಾ, ಪ್ರಪಂಚ ನಾಶ ಆಗುತ್ತೆ ಅಂತ ಹೇಳ್ತಾಳೆ. ಅಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ಹೆಂಗೋ ಇವಾಗ ನಮ್ಮ ರಿಕ್ ಟೀಮ್ ಎಲ್ಲ ಒಂದಾಗಿದೆ. ಆದರೆ ಪಾಪ ಜೆ ರೋಬೋಟ್ ಸತ್ತಿದೊಂದೇ ಬೇಜಾರು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನೆಕ್ಸ್ಟ್ ಎಪಿಸೋಡ್ ರಿಲೀಸ್ ಆಗೋದು ಮುಂದಿನ ವಾರ. ಸೊ ನೆಕ್ಸ್ಟ್ ಎಪಿಸೋಡ್ ಜೊತೆ ಮುಂದಿನ ವಾರ ಸಿಗ್ತೀನಿ. ಜೈ ಕರ್ನಾಟಕ.